ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ರೆಸಿಪಿ ಎಲ್ಲ ನಿಮ್ಗೆ ಬೇಸಿಗೆಗಾಲಕ್ಕೆ ತಂಪಾದ ಸ್ವೀಟ್ ಹೇಳ್ಕೊಡ್ತಾ ಇದೀನಿ. ಅದೇ ಸೌತೆಕಾಯಿ ಬರ್ಫಿ. ಸೊ ನೀವು ನೇಮ್ ಕೇಳ್ತಿದ್ದಂಗೆ ಒಂದ್ ಸ್ವಲ್ಪ ಆಶ್ಚರ್ಯ ಆಗಿರ್ಬೇಕಲ್ಲ, ಈ ಸೌತೆಕಾಯಲ್ಲಿ ಬರ್ಫಿ ಹೆಂಗ್ ಮಾಡ್ತಾರೆ ಅಂತ. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಸೊ ಬೇಸಿಗೆಗಾಲಕ್ಕೆ ಹೆಲ್ದಿ ಅಂಡ್ ಟೇಸ್ಟಿ, ಸೊ ಬೆಸ್ಟ್ ಕಾಂಬಿನೇಷನ್. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಬನ್ನಿ, ಇನ್ನ ತಳಮಳದಲ್ಲೇ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬಿಸಿಲಿಗೆ ಬೆಸ್ಟ್ ತಂಪಾದ ಸೌತೆಕಾಯಿ ಸ್ವೀಟ್ ಅಥವಾ ಸೌತೆಕಾಯಿ ಬರ್ಫಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಹೇಳ್ತೀನಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮಾಡೋದು ಅಂತಾನು ಹೇಳ್ತೀನಿ. ಸೊ ಸ್ಕಿಪ್ ಮಾಡದಂಗೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲಿಗೆ 1 ಸ್ಪೂನ್ ತುಪ್ಪ, ಆಮೇಲೆ 4 ಬಾದಾಮಿ, 4 ಗೋಡಂಬಿ, ಇನ್ನ ಮಿಕ್ಕಿದ್ದು ಡ್ರೈ ಫ್ರೂಟ್ ಏನಾದ್ರು ಇದ್ರೆ ಎಕ್ಸ್ಟ್ರಾ ಹಾಕೊಳ್ಳಿ. ಆಮೇಲೆ 1 ಕೊಬ್ಬರಿ, ಬೆಲ್ಲ ಒಂದು ಅರ್ಧ ಇಂದ 1 ಕಪ್ಪು, ಆಮೇಲೆ ಉಪ್ಪಿಟ್ಟು ರವೆ 1 ಕಪ್ಪು, ಏಲಕ್ಕಿ, ಆಮೇಲೆ ಸೌತೆಕಾಯಿ 1 ಅರ್ಧ, ಆಮೇಲೆ ಸ್ವಲ್ಪ ಹಾಲು. ಸೊ ಗಟ್ಟಿ ಹಾಲು ತಗೊಳ್ಳಿ. ಬನ್ನಿ ಇನ್ನ ಮಾಡುವ ವಿಧಾನನ ನೋಡೋಣ. ಸೊ ಮೊದಲಿಗೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಅದಕ್ಕೆ ಗೋಡಂಬಿ ಬಾದಾಮಿ ಹಾಕೊಂಡಿದೀವಿ. ಸೊ ಇನ್ನ ಡ್ರೈ ಫ್ರೂಟ್ಸು ನಿಮ್ಮ ಹತ್ರ ಏನಾದ್ರು ಬೇರೆ ಬೇರೆ ಇದ್ರೆ ವಾಲ್ನಟ್ಸು ಆ ಥರದವೇನ, ಸೊ ಅವು ಹಾಕೊಂಬೋದು, ತೊಂದರೆ ಇಲ್ಲ. ಸೊ ಅದೊಂದು ಸ್ವಲ್ಪ ಲೈಟಾಗಿ ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ಉಪ್ಪಿಟ್ಟು ರವೆ. ಸೊ ಅದೇ ಬಾಣಲಿಗೆ ಹಾಕೊಂಡು, ಸೊ ಈ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಘಮ ಘಮ ಅಂತ ಆ ಸ್ಟೇಜಿಗೆ ಹುರ್ಕೊಂತೀವಲ್ಲ, ಸೊ ಅದೇ ಥರ ಈ ಉಪ್ಪಿಟ್ಟು ರವೆನ ಹುರ್ಕೊಬೇಕು. ಸೊ ಒಂದು ಸ್ವಲ್ಪ ರೋಸ್ಟ್ ಆಗಿ ಗಮ್ ಅಂತ ಸ್ಮೆಲ್ ಬಂದರೆ ಸಾಕು. ಸೊ ಈ ಬೇಸಿಗೆಗೆ ನೀವು ತಂಪಾಗಿರೋ ಯಾವ್ದಾದ್ರು ಸ್ವೀಟ್ ತಿನ್ಬೇಕು ಅಂದ್ರೆ ಸೊ ಬೆಸ್ಟ್ ರೆಕಮೆಂಡೆಡ್ ಸ್ವೀಟ್ ಅಂತಾನೆ ಹೇಳ್ಬೋದು. ಸೊ ಟೇಸ್ಟು ಸಖತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡೋದು ಗ್ಯಾರಂಟಿ. ಸೊ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಅಂದ್ರೆ ತೀರಾ ಚಿಕ್ಕ ಮಕ್ಕಳು ಅಲ್ಲ, ಸೊ ಒಂದ್ ಸ್ವಲ್ಪ ಸ್ಕೂಲಿಗೆ ಹೋಗ್ತಾರ ಮಕ್ಳು ಏನಾದ್ರು ಇದ್ರೆ ಈ ಸ್ವೀಟ್ನ ತಿನ್ಬಿಟ್ರೆ ಸೊ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿನ್ನೋದು ಗ್ಯಾರಂಟಿ. ಸೊ ಉಪ್ಪಿಟ್ಟು ರವೆ ಹುರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈ ಬಾದಾಮಿ ಗೋಡಂಬಿನ ಪೌಡ್ರ್ ಮಾಡ್ಕೊಂಬಿಡೋಣ ಬನ್ನಿ. ಸೊ ಅದ್ರ ಜೊತೆಗೆ 1 ಕೊಬ್ಬರಿನೂ ಹಾಕೊಂಬಿಡೋಣ. ಸೊ ಬನ್ನಿ ಇದನ್ನ ನೈಸಾಗಿ ರುಬ್ಕೊಂಬರೋಣ. ಸೊ ನೋಡ್ತಾ ಇದೀರಲ್ಲ, ನಮ್ಮ ಪೌಡ್ರು ರೆಡಿ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಸೌತೆಕಾಯಿ ಸಿಪ್ಪೆ ತೆಕ್ಕೊಂಬಿಟ್ಟು, ಸೊ ಸಿಪ್ಪೆನ ಹಾಕೊಂಬಾರ್ದು, ಸಿಪ್ಪೆನ ಸೊ ಗಿಡಗಳಿದ್ರೆ ಗಿಡಗಳಿಗೆ ಹಾಕಿ, ಅದಕ್ಕೂ ಪೋಷಕಾಂಶ ಸಿಗುತ್ತೆ. ಸೊ ಈ ತರ ತುರ್ಕೊಂಬಿಡ್ಬೇಕು. ಸೊ ತುರಿಯ ಮಣೆ ಇರುತ್ತಲ್ಲ, ಸೊ ಅದ್ರಲ್ಲಿ ತುರ್ಕೊಂಡು ಸೊ ಆ ವಾಟರ್ ಎಲ್ಲ 1 ಕಪ್ಪಿಗೆ ಬಗ್ಗಿಸ್ಕೊಳ್ಳಿ, ಅದು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಹುರ್ಕೊಂಡಿರೋ ಉಪ್ಪಿಟ್ಟು ರವೆ 1 ಕಪ್ಪು, ಅದಕ್ಕೆ ನುಣ್ಣಗೆ ಜಜ್ಜಿರೋ ಏಲಕ್ಕಿ. ಸೊ ಪೌಡ್ರ್ ತರ ಮಾಡ್ಕೊಬೇಕು, ಅವಾಗ ಬಾಯ್ ಸಿಗಲ್ಲ. ಸೊ 1 ರಿಂದ 2 ಏಲಕ್ಕಿ ಹಾಕೊಳ್ಳಿ ಸಾಕು. ನೆಕ್ಸ್ಟ್ ಈ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಇಂದು, ಸೊ ಆ ಪೌಡ್ರು ಸೊ ನೀವು ಹೇಳ್ದಾಗೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇರೆ ಬೇರೆ ವಿಧವಾದ ಡ್ರೈ ಫ್ರೂಟ್ಸ್ ಇದ್ರು ಹಾಕೊಬಹುದು, ಹೆಲ್ದಿ. ಆಮೇಲೆ ಈ ಸೌತೆಕಾಯಿ ತುರಿ ಸೊ ತುರ್ಕೊಂಡಿದ್ವಲ್ಲ, ಸೊ ವಾಟರ್ ಇವಾಗ ಹಾಕೊಂಬಾರ್ದು, ಯಾವಾಗ ಹಾಕ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸೊ ಇದು ವೆರೈಟಿ ಸ್ವೀಟು, ಸೊ ನೀವು ಟ್ರೈ ಮಾಡಿರಲ್ಲ ಇದ್ರೊರ್ಗು. ಸೊ ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಅನ್ಸುತ್ತೆ ಸೊ ಎಷ್ಟು ಟೇಸ್ಟಾಗೆ ಹೆಲ್ದಿ ಅಂಡ್ ಟೇಸ್ಟಿ ಅಂತ. ಆಮೇಲೆ ಬೆಲ್ಲ ಅರ್ಧ ಇಂದ 3/4 ಕಪ್ಪು. ಸೊ ನಿಮ್ಗೆ ಏನಾದ್ರು ಸಿಹಿ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಸೊ ನಾವು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಬೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಶುಗರ್ ಪೇಷಂಟ್ಸ್ಗೂ ಒಳ್ಳೇದು. ಸೊ ಯಾರು ಬೇಕಾದ್ರೂ ತಿನ್ಬೋದು, ರೆಕಮೆಂಡೆಡ್. ಸೊ ಈ ಬೇಸಿಗೆಗಾಲಕ್ಕೆ ಸೌತೆಕಾಯಿ ಹಾಗಾಗಿ ತಿನ್ಬೋದು, ಅಥವಾ ಈ ತರನು ಮಾಡ್ಕೊಂಡು ತಿನ್ಬೋದು, ತೊಂದರೆ ಇಲ್ಲ. ಸೊ ಇದಾದ್ಮೇಲೆ ಆ ಸೌತೆಕಾಯಿ ನೀರಿತ್ತಲ್ಲ, ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಈ ಇಡ್ಲಿ ಹಿಟ್ಟಿಗೆ ಕಲಿಸ್ತೀವಲ್ಲ, ಸೊ ಆ ಹದಕ್ಕೆ ಬೇಡ, ಒಂದ್ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕು. ಸೊ ಇದು ಸೌತೆಕಾಯಿ ನೀರು ಸಾಕಾಗ್ಲಿಲ್ಲ ಅಂದ್ರೆ ಗಟ್ಟಿ ಹಾಲಿರುತ್ತಲ್ಲ, ಅದನ್ನ ಹಾಕೊಂಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಚಾನೆಲ್ಗೆ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್, ಹೆಲ್ದಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತ. ಸೊ ಮಿಕ್ಸ್ ಮಾಡ್ಕೊಂಬಿಡೋಣ ಬನ್ನಿ. ಸೊ ನೀವು ಇದನ್ನ ಎಷ್ಟು ನೀಟಾಗಿ ಅದಕ್ಕೆ ಕಲಿಸ್ಕೊಂತಿರೋ ಸ್ವೀಟು ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಈ ಹದಕ್ಕೆ. ಸೊ ಲೈಟಾಗಿ ನೀರು ಹಾಕಬೇಕಷ್ಟೇ, ಜಾಸ್ತಿ ನೀರು ಹಾಕೊಂಬಾರ್ದು, ಇತ್ತ ಗಟ್ಟಿನೂ ಇರಬಾರ್ದು, ಇತ್ತ ತೀರ ತೆಳಗೂ ಇರಬಾರ್ದು. ಸೊ ಅದು ಮಿಕ್ಸ್ ಆದ್ಮೇಲೆ ಏನ್ ಮಾಡೋಣ ಅಂದ್ರೆ ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಬಿಡೋಣ. ಸೊ ನೀಟಾಗಿ ಸುತ್ತ ಸವರ್ಕೊಬೇಕು, ಯಾಕಂದ್ರೆ ಈ ಬಿಲ್ಲೆಗಳು ಕಚ್ಕೊಂಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಸವರ್ಕೊಬೇಕು.
ಸೊ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದನ್ನ ಹೆಂಗೆ ಬೇಯಿಸೋದು, ಸೊ ಇದು ಹೆಂಗೆ ಹಂಗಂಗೆ ತಿನ್ನೋದು, ಏನು ಕತೆ ಅಂತ. ಸೊ ಹೇಳ್ತೀನಿ, ಸೊ ನೋಡಿ. ಸೊ ಅದು ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಸೌತೆಕಾಯಿ ಅಂದ್ರೆ ಉಪ್ಪಿಟ್ಟು ರವೆ, ಸೊ ಬೆಲ್ಲ, ಸೊ ಇದೆಲ್ಲ ಹಾಕೊಂಡು ಮಾಡ್ಕೊಂಡಿದ್ವಲ್ಲ, ಅದನ್ನ ಪ್ಲೇಟಿಗೆ ನೀಟಾಗಿ ಇದನ್ನ ಈ ಮೈಸೂರು ಪಾಕ್ ಮಾಡಿದಾಗ ನೀಟಾಗೆಲ್ಲ ಸುತ್ತ ಹರಡ್ತೀವಲ್ಲ, ಆ ಥರ ನೀಟಾಗಿ ರೌಂಡ್ ಶೇಪಲ್ಲಿ ಹರಡ್ಕೊಂಡ್ಬಿಡ್ಬೇಕು. ಸೊ ಹರಡ್ಕೊಂಡ್ಮೇಲೆ ಏನು ಮಾಡೋಣ ಅಂದರೆ, ಈ ಹಬೆ ಉಂಡೆ ಅಂತ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಇದನ್ನ ಹಬೆಯಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ. ಸೊ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಹೆಲ್ದಿ ಅಂತ ನಿಮಗೆ ಗೊತ್ತು, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಈ ಥರ ನೀಟಾಗಿ ಸವರ್ಕೊಂಬಿಟ್ಟು ಬನ್ನಿ, ನೀಟಾಗೆ ಒಂದು ತಪ್ಪಲೆಯಲ್ಲೇ ಬೇಯಿಸ್ಕೊಳ್ಳಿ, ಕುಕ್ಕರಲ್ಲೇ ನೀಡೋ ಅವಶ್ಯಕತೆ ಇರಲ್ಲ. ಸೊ ಈ ಥರ ಯಾವುದಾದ್ರೂ ಒಂದು ತಪ್ಪಲೆ ಇರುತ್ತಲ್ವ, ದೊಡ್ಡ ತಪ್ಪಲೆ, ಅದರಲ್ಲಿ ಒಂದು ಕೊಳಗ ನೀರು ಹಾಕೊಂಡು, ಸೊ ಮನೆಯಲ್ಲಿ ಸುತ್ತು ಅಥವಾ ಪ್ಲೇಟ್ ಇರುತ್ತಲ್ವಾ, ಅದನ್ನು ಕೆಳಗಡೆ ಇಕ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಇಕ್ಬಿಡಿ. ಸೊ ಪ್ಲೇಟ್ ಇಟ್ಟು ಒಂದು 10 to 15 ಮಿನಿಟ್ಸ್ ಬೇಯಿಸ್ಬಿಟ್ರೆ ಹಬೆಯಲ್ಲಿ ನೀಟಾಗಿ ಬೆಂದೋಗುತ್ತೆ. ಸೊ ಸಖತ್ತಾಗಿ ರೆಡಿಯಾಗಿರುತ್ತೆ. ಸೊ ಬನ್ನಿ ಅದನ್ನು ಇಟ್ಬಿಡೋಣ. ಸೊ ಒಂದು ಸ್ವಲ್ಪ ನೀರು ಕಾದ್ಮೇಲೆ ಸೊ ನೆಕ್ಸ್ಟು ಈ ಪ್ಲೇಟ್ ನಿಕ್ಕಣ. ಸೊ ಇದು ಎಷ್ಟು ದಿವಸ ಇರುತ್ತೆ ಅಂದರೆ, ಒಂದು ಮಾಡಿದ್ದು ಒಂದು ದಿವಸಕ್ಕೆ ತಿನ್ಕೊಂಬಿಡಿ. ಸೊ ಯಾಕಂದರೆ ಸೌತೆಕಾಯಿ ಹಾಕಿರ್ತೀವಲ್ವಾ, ಜಾಸ್ತಿ ದಿವಸ ಇರಲ್ಲ, 1 ರಿಂದ 2 ದಿವಸ ಅಷ್ಟೇ ಮಿನಿಮಮ್. ಸೊ ಇದು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಸ್ಪೂನು ಏನಾದರೂ ಚುಚ್ಚಿದಾಗ ಅದೆಲ್ಲ ಈ ಸ್ಪೂನಿಗೆ ಅಂಟ್ಕೊಬಾರ್ದು, ಆವಾಗ ಈ ಬರ್ಫಿ ರೆಡಿಯಾಗಿದೆ ಅಂತ ಅರ್ಥ. ಸೊ ನೋಡ್ಬೋದು ರೆಡಿಯಾಗಿದೆ. ಒಂದು ಸ್ವಲ್ಪ ತಣ್ಣಗಾಗೋದ್ಮೇಲೆ ಬಿಟ್ಟು, ಸೊ ತಣ್ಣಗಾದ್ಮೇಲೆ ಏನು ಮಾಡೋಣ ಅಂದರೆ ಪೀಸಾಗಿ ಕಟ್ ಮಾಡ್ಕೊಂಡು ಡೆಕೋರೇಟ್ ಮಾಡ್ಕೊಂಡು ತಿನ್ಬಿಡೋದು ಅಷ್ಟೇ. ಸೊ ಬನ್ನಿ ಇದನ್ನ ಒಂದು 15 ರಿಂದ 20 ನಿಮಿಷ ಆರೋದಕ್ಕೆ ಬಿಡೋಣ. ಸೊ ಆರಿದ್ಮೇಲೆ ಈ ಥರ ನೀಟಾಗೆ ಮೈಸೂರು ಪಾಕ್ ಕಟ್ ಮಾಡ್ದಂಗೆ ಕಟ್ ಮಾಡೋದು ಅಷ್ಟೇ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ. ಸೊ ಒಂಚೂರು ಕಿತ್ತೋಗಲ್ಲ ಗುರು, ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೊ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ. ಸೊ ನೀವು ಮಾಡ್ಕೊಂಡು ತಿಂದಮೇಲೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬ್ಲಾಗ್ ಬೇಕು ಅಂದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಬರುತ್ತೆ. ಸೊ ಇಷ್ಟು ಪೀಸ್ಗಳು ಒಂದೇ ದಿವಸಕ್ಕೆ ಖಾಲಿ ಆಗೋದು ಗ್ಯಾರಂಟಿ. ಸೊ ನೀವು ಒಂದ್ಸಲ ಮಾಡ್ಕೊಂತೀನಿ. ನೋಡಿದ್ರಲ್ಲ, ಈ ಬೇಸಿಗೆಗಾಲಕ್ಕೆ ದಗ ಅಂತ ಬಿಸಿಲು ಹೊಡಿತಾ ಇರುತ್ತೆ. ಸೊ ಯಾವ್ದಾದ್ರು ಹೆಲ್ದಿ ಸ್ವೀಟ್ ಬೇಕಲ್ವಾ, ಸೊ ಜಾಸ್ತಿ ಶುಗರ್ ಕನ್ಸ್ಯೂಮ್ ಮಾಡಲ್ಲ, ಇದು ಬೆಲ್ಲದಿಂದ ಮಾಡಿರೋದು. ಸೊ ಹೆಲ್ದಿಗೂ ಒಳ್ಳೇದು, ಆಮೇಲೆ ಬೇಸಿಗೆಗಾಲಕ್ಕೂ ಒಳ್ಳೇದು. ಸೊ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಸೊ ಟ್ರೈ ಮಾಡಿದ್ಮೇಲೆ ಟೇಸ್ಟ್ ಹೇಗಿತ್ತು ಅಥವಾ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ಆಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.